ಚೇಳೂರು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಏನಿವತ್ತು ಚೇಳೂರು ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಉದ್ದೇಶ ಏನೆಂದರೆ, ದಲಿತ ಸಂಘರ್ಷ ಸಮಿತಿ ಸುಮಾರು 45 ವರ್ಷಗಳ ಹಿಂದೆ ಅನೇಕ ಪರ ರೈತರು ಮತ್ತು ಬಡವರ, ಏನು ಮಹಿಳೆಯರ, ವಿದ್ಯಾರ್ಥಿಗಳ ಪರ, ಎಲ್ಲ ಜಾತಿ ಬಡವರ್ಗರ ಪರ ಅನೇಕವಾದಂಥ ಹೋರಾಟಗಳನ್ನು ಮಾಡಿಕೊಂಡು ಭೂಮಿ ನಿವೇಶನ ಮತ್ತು ಸ್ಮಶಾನಗಳನ್ನು ಕೊಡಬೇಕಂತೇಳಿ, ಮೂಲ ಸೌಲಭ್ಯಗಳನ್ನು ಒದಗಿಸಬೇಕಂತೇಳಿ ಸುಮಾರು ಇಡೀ ರಾಜ್ಯದಲ್ಲೆಲ್ಲ ಕೂಡ ಹೋರಾಟ ನಡೆಸ್ಕೊಂಡು ಬಂದಿರುವಂಥ ಇತಿಹಾಸವನ್ನು ದಲಿತ ಸಂಘರ್ಷ ಸಮಿತಿಗಿದೆ. ಹೀಗಿರುವಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹೋಬಳಿ ಸಿಂಗಾಟಕದ್ರೆನಲ್ಲಿ ಗ್ರಾಮದಲ್ಲಿ ಏನು ಸುಮಾರು 72-73 ಇಸ್ವಿಯಲ್ಲಿ ಸರ್ಕಾರದಿಂದ ಸಾಗುವಳಿ ಚೀಟಿ ಮತ್ತು ಮೂಲ ದಾಖಲಾತಿಗಳನ್ನು ಭೂಮಿಗೆ ಏನೆಲ್ಲ ದಾಖಲೆ ಬೇಕು ಎಲ್ಲ ದಾಖಲೆಗಳನ್ನು ಒದಗಿಸಿಕೊಂಡು ಅವರು ಸುಮಾರು 60 ವರ್ಷಗಳಿಂದ ಕೂಡ ಆ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಅವ್ರ ಮಕ್ಕಳನ್ನು ಜೀವನ ಮಾಡಿಕೊಂಡು ಸಂಸಾರವನ್ನು ನಡೆಸ್ಕೊಂಡು ಬಂದಿರ್ತಾ ಇರ್ತಾರೆ. ಹೀಗಿರುವಾಗ ಏನು ಜಿಲ್ಲಾ ಅರಣ್ಯಾಧಿಕಾರಿಗಳು ಏಕಾಏಕಿ ಬಡವರ ಜಮೀನುಗಳನ್ನು ತೆರವುಗೊಳಿಸಿ ಸುಮಾರು 15 ಕುಟುಂಬಗಳು ಬೀದಿ ಪಾಲಾಗಿವೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಏನು ದಲಿತ ಸಂಘರ್ಷ ಸಮಿತಿ ಹಿರಿಯ ಮುಖಂಡರಾದಂಥ ಗಡ್ಡ ವೆಂಕಟೇಶಣ್ಣ, ರಾಜಕಾಂತನವರು, BV ಸಿ ಜಿ ಗಂಗಪ್ಪನವರು, NA ವೆಂಕಟೇಶ್, ಶ್ರೀರಂಗಪ್ಪನ ಮತ್ತು ರವಿಕುಮಾರ್ ಅವರು ಎಲ್ಲ ಸೇರಿ ಎಲ್ಲ ತಾಲೂಕು ಪದಾಧಿಕಾರಿಗಳು ಕೂಡ ಕದ್ರೇಡ್ ಸಿಂಗಾನ ಅಲ್ಲಿಂದ ಕೂಡ ಏನು ಅರಣ್ಯ ವಲಯ ಅಧಿಕಾರಿಗಳವರೆಗೂ ಕಾಲ್ನಡಿಗೆ ಜಾಥಾ ನಡೆಸ್ಕೊಂಡು ಬಂದು ಇವತ್ತು ಕೂಡ ಅಲ್ಲೇ ನಿರಂತರವಾಗಿ ಅಲ್ಲೇ ಅಡುಗೆ ಮಾಡಿಕೊಂಡು ರಾತ್ರಿ ಆಗಲೂ ಕೂಡ ಅಲ್ಲೇ ಧರಣಿ ಸತ್ಯಾಗ್ರಹವನ್ನು ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲಾ ಅರಣ್ಯಾಧಿಕಾರಿಗಳ ವಿರುದ್ಧ, ತಹಸೀಲ್ದಾರ್ ರಶ್ಮಿ ಅವರ ವಿರುದ್ಧ ಕೂಡ ನಾವು ಪ್ರತಿಭಟನೆ ನಡೆಸುತ್ತಿದ್ದೇವೆ. ಏನು ಈ ಥರ ಪ್ರತಿಭಟನೆ ನಡೀತಿದ್ದ ಕಡೆ ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಕನಿಷ್ಠ ಪಕ್ಷ ದಲಿತರಿಗೆ ಈ ಥರ ಅನ್ಯಾಯ ಆಗಿದೆ ಅನ್ನೋ ಕೊಂಚತ್ತು ಕೂಡ ಗಮನವಿಲ್ಲದೆ ಅಲ್ಲಿ ಕೂಡ ಕನಿಷ್ಠ ಸೌಜನ್ಯಕ್ಕಾದರೂ ಅಲ್ಲಿ ಬಂದು ವಿಚಾರಣೆ ಮಾಡಿಲ್ಲ. ಅದರ ವಿರುದ್ಧ ಕೂಡ ನಾವೆಲ್ಲ ಇವತ್ತು ಹೋರಾಟಕ್ಕೆ ರೆಡಿಯಾಗಿದ್ದೀವಿ. ಏನು ನೀವು ಜಿಲ್ಲಾಧಿಕಾರಿಗಳು ಕೂಡಲೇ ತಹಸೀಲ್ದಾರ್ ರಶ್ಮಿ ಅವರನ್ನು ಮತ್ತು ವಲಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು. ಇಲ್ಲದ ಪಕ್ಷದಲ್ಲಿ ನಾವು ಕೂಡ ಏನು ಎಲ್ಲ ತಾಲೂಕು ಕಚೇರಿಗಳ ಮುಂದೆ 29ನೇ ತಾರೀಕು ಧರಣಿ ಸತ್ಯಾಗ್ರಹ ನಂಬಿಕೊಂಡಿದ್ದೇವೆ. ಚೇಳೂರಿನಲ್ಲಿ ಅರಣ್ಯ ಇಲಾಖೆ ಇಲ್ಲದ ಕಾರಣದಿಂದ ನಾವು ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ನಾವು ಚಿಂತಾಮಣಿ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಮುಂದೆ 29ನೇ ತಾರೀಕು ಬೀಗಮುದ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕಂತ ಕೊಳ್ಳುತ್ತೇವೆ. ಏನಾದರೂ 29ರ ಒಳಗೆ ನೀವೇನಾದರೂ ರೈತರಿಗೆ ಭೂಮಿ ನೀಡದಿದ್ದ ಪಕ್ಷದಲ್ಲಿ ಜಿಲ್ಲೆಯಾದಂಥ ಉಗ್ರ ಹೋರಾಟವನ್ನು ರೂಪಿಸಿ ಜಿಲ್ಲಾ ಬಂದ್ಗೆ ಕರೆ ಕೊಡಲಾಗುವುದೆಂದು ಈ ಮೂಲಕ ಈ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತ ವ್ಯವಸ್ಥೆಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಬಂಧುಗಳೇ.